ಎಲ್ರಿಗೂ ನಮಸ್ಕಾರ. ನಾನು ನಿಮಗೆ ಫಸ್ಟ್ ಪಾರ್ಟಲ್ಲಿ ಬೋರ್ ಪಾಯಿಂಟ್ ಮಾಡೋದನ್ನ ತೋರಿಸಿದೆ, ನಮ್ಮ ಸಾಂಪ್ರದಾಯಿಕ ವಿಧಾನದಲ್ಲಿ ಹೇಗೆ ಮಾಡಿದ್ರು ಅನ್ನೋದನ್ನ ತೋರಿಸಿದೆ. ಈ ಪಾರ್ಟಲ್ಲಿ ನಿಮಗೆ ಬೋರ್ ಪ್ರಾಸೆಸ್ ಹೇಗಾಗುತ್ತೆ, ಹೇಗೆ ಡ್ರಿಲ್ ಮಾಡ್ತಾರೆ, ಯಾವ ಲೆವೆಲಲ್ಲಿ ಡ್ರಿಲ್ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ಬೋರ್ ಲಾರಿನೇ ನೇರವಾಗಿ ಬೋರ್ ಪಾಯಿಂಟ್ಗೆ ಬಂದು ಬೋರ್ ಮಾಡೋಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ ಅವರು ಅದ್ರ ಬೋರ್ ಮಾಡೋದಕ್ಕೆ ಬೇಕಾಗಿರೋ ಎಲ್ಲ ಬಿಡಿ ಭಾಗಗಳನ್ನ ಒಂದೊಂದಾಗಿ ತಂದು ಇಲ್ಲಿ ಇಟ್ಕೊಂಡು ಒಂದು ವಾಕ್ಯೂಮ್ ಪ್ರಾಸೆಸ್ಸಲ್ಲಿ ಮಾಡ್ತಾರೆ. ನೋಡಿ, ಇದೆಲ್ಲ ಒಂದೊಂದು ಪಾರ್ಟು, ಇದನ್ನು ಮಾಸ್ಟರ್ ಅಂತ ಕರೀತಾರೆ. ಇದೆಲ್ಲವೂ ಟನ್ ಗಟ್ಟಲೆ ತೂಕ ಬರುತ್ತೆ. ಓವರ್ ಆಲ್ ಟ್ರಯಾಂಗಲ್ ಶೇಪಲ್ಲಿ ಫಸ್ಟ್ ಕಾಣಿಸಿತ್ತಲ್ಲ, ಅದೇ ಒಂದು 250-300 kg ಬರುತ್ತಂತೆ. ಇದೊಂದು ಮಾಸ್ಟರ್ ಅಂತ. ಇದೊಂದು 500-600 kg. ಹೀಗೆ ಎಲ್ಲ ಒಂದು ಸಿಸ್ಟಮ್ ಕಂಪ್ಲೀಟ್ ಆದಮೇಲೆ ಅದು ಹೆಚ್ಚು ಕಡಿಮೆ 1.5 ಟನ್ ತನಕ, 1.5-2 ಟನ್ ತನಕ ಆಗತ್ತಂತೆ. ಈಗ ಇಲ್ಲೊಂದು ಪೈಪ್ ಬರ್ತಾ ಇದ್ದಾರಲ್ಲ, ಇದು ಬಂದು ವಾಕ್ಯೂಮ್, ಅದರಿಂದನೇ ಗಾಳಿ ಬಂದು ಆ ಗಾಳಿಯಿಂದನೇ ಕೆಲಸ ನಡೆಯುವಂಥದ್ದು. ಇಲ್ಲಿ ನೋಡಿ, ಇದೆಲ್ಲನೂ ಬಿಟ್ಗಳನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಆ ಡ್ರಿಲ್ ಮಾಡೋದಕ್ಕೆ ಬೇಕಾಗಿರೋ ಬಿಟ್ಗಳಿದು. ಸೊ ಈ ಬಿಟ್ಗಳನ್ನ ಒಂದೊಂದೇ ತಂದು ಜೋಡಿಸ್ಕೋತಾರೆ. ಸೊ ಒಂದೊಂದು ಬಿಟ್ ಒಂದು 5 ಅಡಿ ಲೆಂತ್ ಇದೆ. ಲಾರಿದೆ ಆದರೆ 20 ಅಡಿ ಲೆಂತ್ ಬರುತ್ತಂತೆ, ಅದು ಡೈರೆಕ್ಟಾಗಿ ಮಾಡುತ್ತೆ. ಈಗ ಮ್ಯಾನ್ಯುವಲ್ ಆಗಿ ಮಾಡೋದ್ರಿಂದ 5 ಅಡಿ ಬಿಟ್ಟು ಚಿಕ್ಕ ಬಿಟ್ಟು ಒಬ್ಬರು ಎತ್ತಿ ಇಡೋಂಥಕ್ಕಾಗೋಂಥ ತೂಕದ್ದು, ಯಾಕೆಂದರೆ ಇದು ತುಂಬ ತೂಕ ಬರುತ್ತೆ. ಸೊ ಹಾಗಾಗಿ ಒಂದೊಂದೇ ಬಿಟ್ಟು ತಂದು ಜೋಡಿಸ್ಕೊಂಡು ಆ ಡ್ರಿಲ್ಲಿಂಗ್ ಪ್ರಾಸೆಸ್ಸಿಗೆ ರೆಡಿ ಆಗ್ತಾ ಇದ್ದಾರೆ. ಅದಾದಮೇಲೆ ನಾವು ಕೂಡ ಪೂಜೆ ಮಾಡಬೇಕಲ್ಲ, ಸೊ ಅದೆಲ್ಲನೂ ರೆಡಿ ಮಾಡ್ಕೋತಿದ್ದಂಗೆ ನಾವು ಪೂಜೆ ಸಾಮಾನೆಲ್ಲ ಇಟ್ಕೊಡ್ವಿ. ಇವ್ರು ನಮ್ಮ ಮನೆಯವರು. ಸೊ ನಾನು ಇವರು ಸೇರಿ ಈಗ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಆಗ್ತಾಯಿದ್ವಿ. ಸೊ ಒಂದೊಂದನ್ನು ಅಸೆಂಬಲ್ ಮಾಡಿ ಆ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ಇಲ್ಲಿಂದ ನಾವು ಪೂಜೆ ಶುರು ಮಾಡ್ತಾಯಿದ್ವಿ. ಪೂಜೆ ಶುರು ಮಾಡಿದ್ಮೇಲೆ ಅವರು ಡ್ರಿಲ್ ಪ್ರಾಸೆಸ್ ಶುರು ಮಾಡ್ತಾರೆ. ಸೊ ಇಲ್ಲಿಂದ ಅವ್ರ ಕೆಲಸ ಶುರುವಾಗುತ್ತೆ. ಅವ್ರ ಕೆಲಸಗಳು ಹೇಗೆ ಶುರುವಾಗುತ್ತೆ ಅಂತಂದರೆ ನಮ್ಗೆ ಹೇಳೋದಕ್ಕೇನು ಕಷ್ಟ ಆಗುತ್ತೆ. ಒಂದೊಂದೂ ಅನಾವಶ್ಯಕ ವೆಚ್ಚಗಳನ್ನೇ ಮಾಡ್ತಾರೆ. ಅಲ್ಲಿ ಅವಶ್ಯಕತೆ ಇರೋದು ಎಲ್ಲನೂ ಸೇರಿಸಿ ಮಾಡ್ತಾರೆ. ನಮಗೆ ಡ್ರಿಲ್ ಮಾಡಿಸೋದಕ್ಕಿಂತ ಅವ್ರು ಬಳಸೋ ಕೇಸಿಂಗ್ ಪೈಪ್ ಪ್ರಾಸೆಸ್ ಇದೆಯಲ್ಲ, ಅದೇ ನಮಗೆ ತುಂಬ ನಷ್ಟ ಮಾಡೋದು. ಸೊ ಪೂಜೆ ಆಯಿತು, ಅವ್ರು ಪ್ರಸಾದ ಕೊಟ್ವಿ, ಅವರು ಡ್ರಿಲ್ಲಿಗೆ ಶುರು ಮಾಡ್ಕೋತಾ ಇದ್ದಾರೆ. ಫಸ್ಟ್ ಬಿಟ್ಟು ಅವ್ರು ಇವಾಗ ಕೂರಿಸ್ತಾರಲ್ಲ, ಆ ಬಿಟ್ಟು ಬಂದು ನೋಡಿ ಇವಾಗ ತೊಗೊಂಬಂದು ಕೂರಿಸ್ತಾರೆ. ಆ ಬಿಟ್ಟು ಬಂದು ಏನಿದೆ ಇದು ನೋಡಿ, ಅವ್ರ ತಲೆ ಹೆಗ್ಲ ಮೇಲೆ ಇಟ್ಕೊಂಡಿದ್ದಾರಲ್ಲ, ಅದು ಸ್ಟಾರ್ಟಿಂಗ್ ಒಂದು 15 ಅಡಿ ಆಳಕ್ಕೆ ಹೋಲ್ ಮಾಡ್ಕೊಳ್ಳೋದಕ್ಕೋಸ್ಕರ ರೆಡಿ ಮಾಡ್ಕೋತಾ ಇರೋದು. 7 ಇಂಚಸ್ ಬಿಟ್ಟದು. ಈ ಬಿಟ್ಟಲ್ಲಿ ಅವರು ಒಂದು 12 ಅಡಿ ತನಕ ಡ್ರಿಲ್ ಮಾಡಿದ್ರು. ಇದು ಔಟರ್ ಕೇಸಿಂಗ್ ಪೈಪ್ ಹಾಕೋದಕ್ಕೋಸ್ಕರ ಈ ಬಿಟ್ಟನ್ನ ಯೂಸ್ ಮಾಡಿ 12 ಅಡಿ ತನಕ ಅದನ್ನು ಹೋಲ್ ಮಾಡಿ ನೋಡಿ ಶುರು ಮಾಡ್ತಾರೆ ಪ್ರಾಸೆಸ್. ಇದನ್ನು ಮಾಡ್ತಾರೆ. ಇದು ಎಕ್ಸ್ಟರ್ನಲ್ ಔಟರ್ ಕೇಸಿಂಗ್ ಅಂತ ಕರೀತಾರೆ. 7 ಇಂಚ್ಗೆ. ಈ 7 ಇಂಚ್ ಕೇಸ್ ಅಲ್ಲದೆ ಒಳಗಡೆ ಇನ್ನೊಂದು 5 ಇಂಚ್ ಕೇಸಿಂಗ್ ಮಾಡ್ತಾರೆ. ಆ ಕೇಸಿಂಗನ್ನ ಇಂಟರ್ನಲ್ ಕೇಸಿಂಗ್ ಅಂತ ಕರೀತಾರೆ. ಸೊ ಈ ಕೇಸಿಂಗ್ ಪೈಪ್ಗಳನ್ನೆಲ್ಲ ಹಾಕೋದಕ್ಕೋಸ್ಕರ ಇದು ಫಸ್ಟು 2 ಬಿಟ್ಸ್ಗಳು ಹಾಕೋದವರು. ಈಗ ಹಾಕ್ತಾರೆ ಅದು 7 ಇಂಚ್ ಬಿಟ್ಟು, ಇದಾದಮೇಲೆ ಇನ್ನೊಂದು ಬಿಟ್ ಹಾಕ್ತಾರೆ, ಅದು ಬಂದು 5 ಇಂಚ್ ಬಿಟ್ಟು. 2 ಬಿಟ್ಗೂ ಕೇಸಿಂಗ್ ಇಳಿಸ್ತಾರೆ. ನ್ಯಾಯವಾಗಿ ನೋಡೋದಾದರೆ ಔಟ್ರ್ ಬಿಟ್ ಏನಿದೆ ಅದು ಬೇಕಾಗಿಲ್ಲ. 7 ಇಂಚ್ ಬಿಟ್ ಏನಿದೆ ಅದು ಬೇಕಾಗಿಲ್ಲ. ಅದು ನಿಜವಾಗ್ಲೂ ಒಂದು ನಷ್ಟನೇ. ಅದು ನಷ್ಟ ಅಂತ ಏನಕ್ಕೆ ಹೇಳ್ತೀನಿ ಅಂತಂದರೆ, ಈ 7 ಇಂಚ್ ಬಿಟ್ ಒಳಗಡೆ ಇನ್ನೊಂದು 5 ಇಂಚ್ ಬಿಟ್. ಸೊ 7 ಇಂಚ್ ಕೇಸಿಂಗ್ ಪೈಪ್ ಒಳಗಡೆ 5 ಇಂಚ್ ಕೇಸಿಂಗ್ ಪೈಪ್ ಹಾಕ್ತಾರೆ. 7 ಇಂಚ್ ಕೇಸಿಂಗ್ ಪೈಪ್ ಒಂದು 12 ಅಡಿ ಹಾಕಿದ್ದಾರೆ ನಮಗಿಲ್ಲಿ. ಮತ್ತು ಅದರೊಳಗಡೆ 50 ಅಡಿಗೆ 5 ಇಂಚ್ ಕೇಸಿಂಗ್ ಪೈಪ್ ಹಾಕಿದ್ದಾರೆ. ಸೊ ಮಣ್ಣು ಬೀಳುತ್ತೆ ಅಂತ ಕೇಸಿಂಗ್ ಪೈಪ್ ಹಾಕೋದು ಸತ್ಯ. ಮೋಟ್ರ್ ಮೇಲೆ ಮಣ್ಣು ಬಿದ್ದರೆ ಮೋಟ್ರ್ ಲಾಕ್ ಆಗುತ್ತೆ, ತೆಗಿಯೋಕ್ಕಾಗಲ್ಲ, ರಿಪೇರಿ ಮಾಡೋಕ್ಕಾಗಲ್ಲ ಅನ್ನೋದು ಸತ್ಯ. ಆದರೆ ಈ ಹೊರಗಡೆ ಏನು ಈಗ ತೋರಿಸ್ತಾ ಇದ್ದೀನಿ ನೋಡಿ, ಇದರಲ್ಲಿ ಇದು 7 ಇಂಚ್ದು 12 ಅಡಿ ಕಟ್ ಮಾಡಿ ಹಾಕ್ತಾರೆ. ಇದರ ಅವಶ್ಯಕತೆ ಏನು? ನಾನು ಹೇಳೋದು ಇದು ಅವಶ್ಯಕತೆ ಇಲ್ಲ. ಯಾಕೆಂದರೆ ಇದರೊಳಗಡೆ ಇನ್ನೊಂದು ಬಿಟ್ಟು ಹಾಕೋದ್ರಿಂದ ಈ ಕೇಸಿಂಗಿಂದ ಇನ್ನೊಂದು ಕೇಸಿಂಗ್ ಒಳಗಡೆ ಮಣ್ಣು ಹೋಗೋದು ಪ್ರಮೇಯನೇ ಇಲ್ಲ. ಸೊ ಇದು ಲಿಟ್ರಲಿ ಒಂದು ಫ್ರಾಡ್ ಪ್ರಾಸೆಸ್. ಇದೊಂದು ಮೋಸ, ವಂಚನೆ, ನಮ್ಮಂಥವ್ರಿಗೆ ಅವರು ಮಾಡೋಂಥ ಒಂದು ಮೋಸದ ಕಾರ್ಯ ಇದು. ಯಾವುದೇ ಒಂದು ವೈಜ್ಞಾನಿಕ ಪುರಾವೆಗಳಿಲ್ಲ ಇದು ಅವಶ್ಯಕತೆ ಇದೆ ಅಂತ. ಆದರೆ ಈ 5 ಇಂಚ್ ಬಿಟ್ಟು ಏನು ಕೇಸಿಂಗ್ ಪೈಪ್ ಏನು ಹಾಕ್ತಾರೆ ಅದರ ಅವಶ್ಯಕತೆ ಕಾಣುತ್ತೆ. ಯಾಕೆಂದರೆ ಮೋಟ್ರ್ ಒಳಗಡೆ ಮಣ್ಣು ಬಿದ್ದರೆ, ಭೂಮಿ ಒಳಗಡೆ ಮಣ್ಣು ಗಟ್ಟಿ ಇಲ್ಲ ಅಂತಂದರೆ ಕುಸಿಯುತ್ತೆ ಅನ್ನೋ ಒಂದು ಬಯಕೆ ಖಂಡಿತವಾಗ್ಲೂ ಹಾಕ್ತಾರೆ. ಅದಕ್ಕೆ ನಮ್ಮ ಒಂದು ಒಪ್ಪಿಗೆನೂ ಇದೆ. ಆದರೆ ಈ 7 ಇಂಚದ್ದು ಹಾಕಿದ್ದು ಮಾತ್ರ ತುಂಬ ಮೋಸ. ಈಗ ನೆಕ್ಸ್ಟ್ ಒಂದು ಪ್ರಾಸೆಸ್ ಶುರು ಮಾಡ್ತಾಯಿದ್ರೆ, ಈಗ ನೀವು ನೋಡಿದ್ರಿ ಅದು ಕೋರ್ಸ್ ಆಯಿತು ಒಂದು 12 ಅಡಿಗೆ, ಅದು 7 ಇಂಚ್ ಕೇಸಿಂಗ್ ಪೈಪ್ ಕೋರ್ಸ್ ಆಯಿತು. ಈಗ ಮಾಡ್ತಾ ಇದ್ದಾರಲ್ಲ ಡ್ರಿಲ್ಲಿಂಗು, ಇದು ಬಂದು 5 ಇಂಚ್ ಕೇಸಿಂಗ್ ಕೂರ್ಸೋದಕ್ಕೋಸ್ಕರ 50 ಅಡಿ ತನಕ ಬಿಟ್ಟಿದ್ದಾರೆ. ನ್ಯಾಯವಾಗಿ ಅದನ್ನು ಹೇಳ್ತಾರೆ 50 ಅಡಿ ಎಲ್ಲ ಬೇಕಾಗಿಲ್ಲ, ಒಂದು 20 ಅಡಿ, 30 ಅಡಿ, 40 ಅಡಿ ಭೂಮಿ ಗಟ್ಟಿ ನೋಡ್ಕೊಂಡು ಕೂರಿಸ್ಬೇಕು ಅಂತ. ಇವ್ರು ನಮ್ಮದು ಭೂಮಿ ಎಷ್ಟೇ ಗಟ್ಟಿ ಇದ್ರು ಅಲ್ಲಿ ನೋಡಿ, ಅಲ್ಲಿ ಕೆಂಪು ಏನು ಬರ್ತಾ ಇದೆ ಅದು ಬಂಡೆ ಪುಡಿನೇ. ಆದ್ರೂ ಅವರು 50 ಅಡಿ ತನಕ ತೋಡಿ 50 ಅಡಿಗೂ ಕೂಡ ಕೇಸಿಂಗ್ ಬಿಟ್ರು. ಅವ್ರು ತೋಡಬೇಕಾದ್ರೆ ನಾನು ಇದು ಡ್ರಿಲ್ಲಿಂಗೇ ನಡೀತಾ ಇದೆ, ಬೋರ್ವೆಲ್ ಆ್ಯಕ್ಚುಯಲ್ ಡ್ರಿಲ್ಲಿಂಗ್ ನಡೀತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೆ.
ಅದು ನಡೀತಾ ಇದ್ದಿದ್ದು 5 ಇಂಚು ಕೇಸಿಂಗ್ ಪೈಪ್ ಬಿಡೋದಕ್ಕೋಸ್ಕರ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಫಸ್ಟ್ ಬಿಟ್ ಅದು 7 ಇಂಚ್ ಬಿಟ್ಟು, ಎರಡನೇದು ಮಧ್ಯದಲ್ಲಿ ಇದೆಯಲ್ಲ ಅದು 5 ಇಂಚ್ ಬಿಟ್ಟು, ಅದಾದಮೇಲೆ ನೋಡಿ ಲಾಸ್ಟ್ ಇದೆಯಲ್ಲ ಅದು 4.25 ಇಂಚ್ ಬಿಟ್ಟು. ಈ 5 ಇಂಚ್ ಬಿಟ್ಟನ್ನ ಅವರು ಬಿಟ್ಟಾಗಿದೆ. ಈಗ ಮೇಲ್ಗಡೆ ತೋರಿಸ್ತಾ ಇದ್ದೀನಿ ನೋಡಿ, ತಳ್ತಾ ಇದ್ದಾರಲ್ಲ ಪೈಪು. ಈಗ 5 ಇಂಚ್ದು ಬಿಟ್ಟು ಒಳಗಡೆ ಏನು ಬಿಟ್ಟಿದ್ರು ಕೊರೆದಿದ್ರು ಅದರೊಳಗಡೆ ಬಿಡೋದಕ್ಕೋಸ್ಕರ ಕೇಸಿಂಗ್ ಪೈಪ್ ಇಳಿಸ್ಕೊತಾ ಇದ್ದಾರೆ. ಅದು ಇವರು ತೆಗೆದ ಮೇಲೆ ಗೊತ್ತಾಗಿದ್ದು 50 ಅಡಿ ತನಕನೂ 5 ಇಂಚ್ ಬಿಟ್ಟನ್ನ ಇಳಿಸಿದ್ದಾರೆ ಅಂತ. ಸೊ ಇವರು ಮ್ಯಾಂಡೇಟ್ರಿ 50 ಅಡಿ ತನಕ ತೊಗೊಂಡಿದ್ವಿ, 50 ಅಡಿಗೆ ಪೈಪ್ ಬಿಡಲೇಬೇಕು. ಸೊ ಇದನ್ನೇ ನಮಗೆ ದೊಡ್ಡ ಬರ್ಡನ್ ಅಂದರೆ. ಅದಾದಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಪೈಪಲ್ಲಿ ಕಟಿಂಗ್ಗಳು ಕಾಣಿಸ್ತಾ ಇದೆಯಲ್ಲ, ಅದು ಕೆಳಗಡೆ ಬಾಟಮ್ಗೆ 50 ಅಡಿಲಿ 20 ಅಡಿದು ಪೈಪ್ಗಳು ಹಾಕೋದಲ್ಲ. ಸೊ ಅಲ್ಲಿ ಬಾಟಮ್ಗೆ ಹೋಗೋದಕ್ಕೋಸ್ಕರ ನೀರೇನಾದರೂ ಜಿನುಗೋ ನೀರು ಒಳಗಡೆ ಇಳಿಲಿ ಅನ್ನೋದಕ್ಕೋಸ್ಕರ ಆ ಕಟಿಂಗ್ ಮಾಡಿರೋದಕ್ಕೇ ಅವರು ರೀಫಿಲ್ಲಿಂಗ್ ಚಾರ್ಜಸ್ ಅಂತ 1,000 ಚಾರ್ಜ್ ಮಾಡಿದ್ರು. ಬರೀ ಅದೊಂದು ಕಟಿಂಗ್ ಲೈನ್ಗಳು ಕಟಿಂಗ್ ಮಾಡೋದಕ್ಕೋಸ್ಕರ. ಈ ಥರ ಇವ್ರದ್ದು ಏನು ದಂಧೆ ಅಂತಂದರೆ ಇದೆ. ಕೇಸಿಂಗ್ ಪೈಪಲ್ಲೇ ಬೋರ್ವೆಲ್ ಅವ್ರದ್ದು ಬಿಲ್ ಆಗೋದು ಜಾಸ್ತಿ. ನಮಗೆ ಕೊರಿಯೋದಕ್ಕೆ ಡ್ರಿಲ್ ಮಾಡೋದಕ್ಕೆ ಅಲ್ಲಿ ಬಿಲ್ಲೇ ಇಲ್ಲ, ಆದರೆ ಆಗೋದೇ ಈ ಕೇಸಿಂಗ್ ಪೈಪಲ್ಲೇ ತುಂಬ ನಷ್ಟ ಮಾಡೋದು. ನಮ್ಮಂಥವ್ರಿಗೆ ರೈತರಿಗೆ ಆಗೋ ನಷ್ಟ ಈ ಕೇಸಿಂಗ್ ಪೈಪ್ ವಿಚಾರದಲ್ಲೇ. ನಮಗೆ ಅಲ್ಪ ಸ್ವಲ್ಪ ನಾಲೆಡ್ಜ್ ಇರೋರಿಗೆ ಇವ್ರು ಇಷ್ಟರ ಮಟ್ಟಿಗೆ ಮಾಡಬೇಕಾದ್ರೆ, ಏನೂ ನಾಲೆಡ್ಜ್ ಇಲ್ಲದೆ ಇರೋರಿಗೆ ಇನ್ನೆಷ್ಟರ ಮಟ್ಟಿಗೆ ಮಾಡ್ತಾರೆ ಅಂತ. ಸೊ ಇದು ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಅದಕ್ಕೋಸ್ಕರ ನಿಮಗೊಂದು ಇನ್ಫಾರ್ಮೇಟಿವ್ ಆಗಿರಲಿ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಸೊ ಒಂದಕ್ಕೊಂದು ಈಗ ಜೋಡಿಸ್ಕೋತಾರೆ ನೋಡಿ, ಅದಕ್ಕೆ ಗಮ್ ಹಾಕ್ತಾರೆ, ಈ ಪೈಪ್ನ ಅದರೊಳಗಡೆ ಕೂರಿಸಿ ಅದಕ್ಕೆ ಡ್ರಿಲ್ಲಿಂಗ್ ಮಿಷಿನಲ್ಲಿ ಸ್ಕ್ರೂ ಮಿಷಿನ್ ತೊಗೊಂಬಂದು ಸ್ಕ್ರೂ ಹಾಕ್ತಾರೆ, ಒಂದಕ್ಕೊಂದು ಲಿಂಕ್ ಮಾಡ್ಕೋತಾರೆ ಪೈಪ್ಗಳನ್ನ. ಒಂದೊಂದು ಪೈಪ್ ಬಂದು 20 ಅಡಿ. ಸೊ ನಮಗೆಲ್ಲ 50 ಅಡಿ ಮಾಡಿಬಿಟ್ಟಿದ್ದಾರೆ. ಸೊ 50 ಅಡಿಗೆ ಫಸ್ಟ್ 20 ಅಡಿ ಹಾಕಿದ್ರು, ಅದ್ರ ಮೇಲ್ಗಡೆಗೆ 20 ಅಡಿ ಇದು ಕೂರಿಸ್ತಾ ಇದ್ದಾರೆ. ಗಮ್ ಹಾಕಿದ್ರು, ಗಮ್ ಹಾಕಿ 2 ಕಡೆಗೂ ಸೇರಿಸಿ ಒಳಗಡೆಗೆ ಅದನ್ನು ಜಾಯಿನ್ ಮಾಡ್ತಾರೆ. ಈಗ ಜಾಯಿನ್ ಮಾಡಾದ್ಮೇಲೆ ಒಂದೊಂದು ಸ್ಕ್ರೂ ಕೂಡ ಹಾಕ್ತಾರೆ. ಸ್ಕ್ರೂ ಮಿಷಿನ್ ತೊಗೊಂಬಂದು ಒಂದೊಂದು ಸ್ಕ್ರೂ ಕೂಡ ಹಾಕ್ತಾರೆ. ಸ್ಕ್ರೂ ನೋಡಿ ಹಾಕ್ತಾ ಇದ್ದಾರೆ. ಈಗ ಸ್ಕ್ರೂ ಈ ಥರ ಸ್ಕ್ರೂ ಮಾಡಿ ಕಂಪ್ಲೀಟಾಗಿ ಅದನ್ನು ಕೆಳಗಡೆ ಇಳಿಸ್ತಾರೆ. 50 ಅಡಿನೂ ಫುಲ್ ಕೆಳಗಡೆ ಇಳಿಸ್ತಾರೆ. ಇದೊಂದು ಡಿಸ್ಅಡ್ವಾಂಟೇಜಸ್ ಏನು ಅಂತಂದರೆ, ನಮಗೀಗ ಉದಾಹರಣೆಗೆ ಒಂದು 30-40 ಅಡಿ ಆದಮೇಲೆ ಯಾವುದೋ ಒಂದು ನೀರಿನ ಸೆಲೆ ಇತ್ತು ಅಂತಂದರೆ, ಈ ಕೇಸಿಂಗ್ ಪೈಪ್ ಹೋಗಿ ಆ ನೀರಿನ ಸೆಲೆನ ಸಂಪೂರ್ಣವಾಗಿ ಕಂಪ್ಲೀಟಾಗಿ ಬಂದ್ ಮಾಡಿಬಿಡುತ್ತೆ. ಹಾಗಾಗಿನೇ ಇದಕ್ಕೆಲ್ಲ ಒಂದೊಂದು ಓಲ್ಗಳು ಮಾಡಿಸೋಂಥದ್ದು. ಆ್ಯಕ್ಚುಲಿ ಇವರು ಓಲ್ ಮಾಡ್ತೇನೆ ಕಟಿಂಗ್ ಮಿಷಿನ್ ತೊಗೊಂಬಂದು ಒಂದೊಂದು ಲೈನ್ ನೋಡೋದು, ಕಟಿಂಗ್ ಮಾಡಿದ್ರು. ಆ ಕಟಿಂಗ್ ಮಾಡಿರೋದಕ್ಕೆ $1,000 ಚಾರ್ಜ್, ಅದಕ್ಕೇನೋ ರೀಫಿಲ್ಲಿಂಗ್ ಚಾರ್ಜ್ ಅಂದ್ಬಿಟ್ಟು ಬರೆದಿದ್ರು ನಮಗೆ. ಏನು ಮಾಡ್ತೀರಾ, ಏನು ವಿಚಾರಗಳು ಗೊತ್ತಿಲ್ಲದಾಗಿ ಈ ಥರದ ನಷ್ಟಗಳನ್ನ ನಾವು ನೋಡಬೇಕಾಗತ್ತೆ. ಸೊ ನನಗಾಗಿದ್ದ ನಷ್ಟ ನಿಮ್ಗಳಿಗೆ ಯಾರಿಗೂ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಕೇರ್ಫುಲ್ಲಾಗಿ ವಾಚ್ ಮಾಡಿ. ನೀವ್ಯಾರಾದರೂ ಬೋರ್ವೆಲ್ ತೋರಿಸ್ಬೇಕಾದ್ರೆ ದಯವಿಟ್ಟು ಮಣ್ಣು ಗಟ್ಟಿ ಇದೆಯಾ ಇಲ್ಲೋ ಅನ್ನೋದನ್ನ ನೋಡಿಕೊಂಡು ಎಷ್ಟು ಬೇಕಷ್ಟು ಔಟ್ರ್ ಕೇಸಿಂಗ್ನ ಹಾಕಿಸ್ಲೇಬೇಡಿ. ಈ 5 ಇಂಚ್ ಕೇಸಿಂಗ್ ಅಥವಾ ಯಾವ್ದಾದ್ರು ಒಂದು ಕೇಸಿಂಗ್ನ ಬಳಸ್ತಿರಲ್ಲ, ಆ ಕೇಸಿಂಗ್ ಎಷ್ಟು ಬೇಕಷ್ಟು ಜೋಪಾನವಾಗಿ ಗಮನ ಇಟ್ಕೊಂಡು ಅವ್ರ ಹತ್ರ ಇಂಟ್ರ್ಯಾಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಭಾಷೆ ಸಮಸ್ಯೆ ಕೂಡ ಇದೆ. ಅವ್ರಿಗೆ ಕನ್ನಡ ಬರಲ್ಲ, ನಮಗೆ ತಮಿಳು ಬರಲ್ಲ. ಸೊ ಈ ಭಾಷೆ ಸಮಸ್ಯೆ ಕೂಡ ಒಂದಿದೆ. ನೋಡಿ, ಕಟ್ ಮಾಡ್ತಾ ಇದ್ದಾರೆ, 50 ಅಡಿ ಬಿಟ್ಟಾಯಿತು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಎಕ್ಸ್ಟರ್ನಲ್ ಕೇಸಿಂಗು, ಅದರೊಳಗಡೆ ಇಂಟರ್ನಲ್ ಕೇಸಿಂಗು, ಹೊರಗಡೆ ಒಂದು ಒಳಗಡೆ ಒಂದು. ನಾವು ಮುಂಚೆ ಮಾಡ್ಸಿರೋ ಯಾವ ಬೋರಲ್ಲೂ 2 ಕೇಸಿಂಗ್ ಇಲ್ಲ, ಒಂದೇ ಕೇಸಿಂಗು. ಇದರಲ್ಲಿ ಹೇಳ್ತಾ ಇದ್ದೀನಿ. ಇವ್ರು ಮಾಡೋ ತನಕ ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ನಾನು ಅಲ್ಲಿರಲಿಲ್ಲ ಜಾಗದಲ್ಲಿ, ಆ ಕಡೆ ಹೋಗ್ತಾ ಇದ್ದೆ, ಹಿಂಗಾಯಿತು. ಸೊ ಡ್ರಿಲ್ ಎಲ್ಲ ಆದಮೇಲೆ ನೋಡಿ, ನೀರು ಸಿಕ್ಕಿರೋ ಪ್ರಮಾಣ ಕಾಣಿಸ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೀರು, ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಮಟ್ಟಕ್ಕೆ ನೀರು ಬರಲಿಲ್ಲ ಖಂಡಿತವಾಗ್ಲೂ. ಇಲ್ಲಿ ನೀರು ಹರಿತಾ ಇರೋ ಪ್ರಮಾಣ ನೋಡಿದ್ರೆ ಒಂದು ಅರ್ಧ ಇಂಚ್ ನೀರು ಇರ್ಬೋದು ಅಂತ ನಾನು ಅನ್ಕೋತೀನಿ. ಏನು ಮಾಡೋಕ್ಕಾಗಲ್ಲ. ಪಾಲಿಗೆ ಬಂದಿದ್ದೆ ಪಂಚಾಮೃತ, ಭಗವಂತ ಕೊಟ್ಟಿದ್ದು, ಆಶೀರ್ವಾದ ಮಾಡಿದ್ದು ಇಷ್ಟೇ ಅಂತ ನಾವು ತಿಳ್ಕೋಬೇಕು. ಸೊ ಇಷ್ಟ ಆಯಿತು. ಇಷ್ಟ ಆದಮೇಲೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನೋಡಪ್ಪ ತುಂಬ ಕಡಿಮೆ ನೀರು ಬರ್ತಾ ಇದೆ, ಇನ್ನೊಂದು ಸ್ವಲ್ಪ ಡ್ರಿಲ್ ಮಾಡು ಅಂತ. ಯಾವ ಥರ ಕತೆ ಹೊಡಿತಾರೆ ಅಂತಂದರೆ, ಇಲ್ಲ ಇದು ತುಂಬ ಗಟ್ಟಿ ಇದೆ, ನೆಲ ಗಟ್ಟಿ ಇದೆ, ಬಂಡೆ ಕೊರಿತಾ ಇದ್ದೀವಿ, ನಮ್ಗೆ ಡೀಸೆಲ್ ತುಂಬ ಕುಡಿತಾ ಇದೆ, ನಾವು ತೆಗೋಕ್ಕಾಗಲ್ಲ, ಇನ್ನು ಫರ್ದರ್ ಮಾಡೋಕ್ಕಾಗಲ್ಲ ಅಂತ. ಇದೆಲ್ಲ ಅವ್ರ ಅನುಕೂಲನೇ ನೋಡ್ತಾರೆ ಹೊರತು ನಮ್ಗಳ ಅನುಕೂಲಕ್ಕೆ ಅವರು ಸ್ಪಂದನೆ ಮಾಡೋದಿಲ್ಲ. ಮುಗೀತು ಅದೆಲ್ಲ ಡ್ರಿಲ್ಲಿಂಗ್ ಪ್ರೊಸೆಸ್ ಆದಮೇಲೆ ನೋಡಿ, ಒಂದೊಂದೇ ಬಿಟ್ಟು ವಾಪಸ್ ತೆಗಿತಾ ಇರೋದು. ಇದು ಆ್ಯಕ್ಚುಲಿ 150 ಅಡಿ ಅಷ್ಟೇ ತೆಗ್ದಿದ್ದೀವ್ರು. ನಾನು ಇನ್ನೊಂದು 50 ಅಡಿನಾದರೂ ತೆಗೀರಿ, ನೀರು ಕಾಣಿಸ್ತಾ ಇಲ್ಲ ನಮಗೆ, ಸಫಿಷಿಯೆಂಟ್ ಅಂತ ಅನ್ನಿಸ್ತಾ ಇಲ್ಲ ಅಂತಂದರೂ ಕೂಡ, ಇಲ್ಲ ಸರ್ ಬಂಡೆ ಬಂದುಬಿಟ್ಟಿದೆ, ಡ್ರಿಲ್ ಮಾಡೋಕ್ಕಾಗಲ್ಲ, ನಮಗೆ ಡೀಸೆಲ್ ತುಂಬ ಖರ್ಚಾಗ್ತಾಯಿದೆ ಅಂತ ಹೇಳ್ಬಿಟ್ಟು ಎಲ್ಲ ಡ್ರಿಲ್ನ ಬಿಟ್ಗಳನ್ನೆಲ್ಲ ವಾಪಸ್ ತೆಗಿತಾ ಇರೋದು. ಇದು ಆ್ಯಕ್ಚುಲಿ ನಾನು ಸುಮ್ಮನೆ ಆದ, ಇನ್ನೇನು ವಾದ ಏನು ಮಾಡೋದು, ಅವ್ರ ಕೈಲಾಗಲ್ಲ ಅಂತಂದ್ಬೇಕಾದ್ರೆ ಬಲವಂತಾಗಿ ನಾವು ಏನು ಮಾತಾಡೋಕ್ಕಾಗಲ್ಲ. ತೊಗೊಂಡೋಗ್ರಪ್ಪ ಅಂತಂದೆ. ಬಿಚ್ಚೋ ವಿಚಾರದಲ್ಲಿ ಪಟ ಅಂತ ಹೇಳಿ ನೋಡಿ, ಒಂದೊಂದೇ ಅಸೆಂಬಲ್ ಮಾಡಿದ್ದೆಲ್ಲನೂ ಡಿಸ್ಮ್ಯಾಂಟಲ್ ಮಾಡಿ 2 ನಿಮಿಷ ಅಷ್ಟೇ ಎಲ್ಲನೂ ಅಷ್ಟು ತೂಕವಾಗಿದ್ರೂ ತುಂಬ ನಾಜೂಕಿಯಾಗಿ ತುಂಬ ಟೆಕ್ನಿಕ್ಕಾಗಿ ಎಲ್ಲನೂ ಡಿಸ್ಮ್ಯಾಂಟಲ್ ಮಾಡ್ಕೊಂಡು ಒಂದೊಂದೇ ತೊಗೊಂಡೋಗ್ತಾರಿದ್ರು. ತಗೊಂಡೋಗಿ ಅವ್ರವ್ರ ಲಾರಿಗೆ ಅವ್ರು ಹಂಗೇನೆ ಲೋಡ್ ಮಾಡಿಕೊಂಡ್ರು. ಇದು ನೋಡ್ತಾ ಇದ್ರಲ್ಲ, 2 ಟನ್ 1.5-2 ಟನ್ ತೂಕ ಬರುತ್ತಂತೆ. ಆ ಥರ ನಮ್ಮ ಮನೆ ಗೋಡೆ ಎಲ್ಲ ನಾಸ್ತಿ ಆಗೋಯ್ತು. ಅದು ಅಷ್ಟು ಗೋಡೆ ಮೇಲೆ ಕಾಣಿಸ್ತಾ ಇರೋದು ಆಯಿಲ್. ಅದು ಇದರೊಳಗಡೆ ಏರ್ ಕಂಪ್ರೆಸರ್ ಅಂತ ಏನೋ ಒಂದಿದೆ. ಒಂದೊಂದು ಸಲನೂ
ಪುಸ್ ಅಂತ ಹೊಡಿತಾ ಇರುತ್ತೆ. ಹೊಡೆಯೋ ಸಂದರ್ಭದಲ್ಲಿ ವಿತ್ ಆಯಿಲ್ ಹೋಗಿ ಗೋಡೆನೆಲ್ಲ ಹಾಳು ಮಾಡಿ ಮಡಗಿದೆ. ಇರಲಿ, ಅದೆಲ್ಲ ಕ್ಲೀನ್ ಮಾಡಿಸ್ಕೊಳ್ಳೋದು ಇದ್ದಿದ್ದೇನೆ, ಬಣ್ಣನೂ ಮಾಡಿಸ್ಕೋಬೇಕಾಗತ್ತೆ. ಸೊ ಈ ಥರ ಪ್ರಾಸೆಸ್ ಮಾಡ್ತಾರೆ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದರೆ ಕೇರ್ಫುಲ್ಲಾಗಿ ಇದ್ಕೊಂಡು ಎಷ್ಟು ಅವಶ್ಯಕತೆ ಇದೆ ಅಷ್ಟು ಬಿಟ್ಟು ಏನು ಕೇಸಿಂಗ್ ಪೈಪ್ಗಳು ಹಾಕ್ಸಿ. ಅನಾವಶ್ಯಕ ಕೇಸಿಂಗ್ ಪೈಪ್ಗಳಿಗೆ ವೆಚ್ಚ ಮಾಡ್ಕೊಳ್ಳೋದು ಬೇಡ. ನಮಗೆ ಡ್ರಿಲ್ಲಿಂಗ್ ಖರ್ಚಾಗೋದಕ್ಕಿಂತ ಹೆಚ್ಚಾಗಿ ಖರ್ಚಾಗೋದೇ ಅವ್ರು ಹಾಕೋ ಕೇಸಿಂಗ್ ಪೈಪ್ಗಳಿಂದ. ನೋಡಿ, ಈ ಥರ ಎಲ್ಲ ವಾಪಸ್ ಲಾರಿಗೆ ಲೋಡ್ ಮಾಡ್ತಾಯಿದ್ದಾರೆ. ಅವ್ರು ಲೋಡಿಂಗ್ ಕಂಪ್ಲೀಟ್ ಆಗ್ತಿದ್ದಂಗೆ ಅವ್ರಿಗೂ ನಮಗೂ ಟಾಟಾ ಬಾಯ್ ಬಾಯ್. ಇನ್ನೊಂದು ಸಲ ಬಂದ್ರಪ್ಪ ಅಂದರೆ ಅವ್ರು ಬರೋಲ್ಲ. ಇನ್ನೊಂದು ಸಲ ಬರಬೇಕು ಅಂತಂದರೆ ಅವರಷ್ಟೇ ಪುನಃ ಹೊಸದಕ್ಕೆ ಈಗೇನು ಖರ್ಚಾಗಿದೆ ಅಷ್ಟೇ ಖರ್ಚು ಮಾಡೋದಕ್ಕೆ ನಾವು ರೆಡಿ ಇರಬೇಕಾಗತ್ತೆ. ಅವ್ರು ಅದೇ ಥರನೇ ಚಾರ್ಜ್ ಮಾಡ್ತಾರೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್.